ಅತಿ ಇಂಡಿಯಾದಲ್ಲೇ ಉದ್ಯೋಗ ಸೃಷ್ಟಿ ಮಾಡೋ ಸ್ಥಿತಿ ಒಳಗೆ ಕಾಂಗ್ರೆಸ್ಸು ಇಲ್ಲ ಬಿ ಜೆ ಪಿನೂ ಇಲ್ಲ. ಅವ್ರು ಏನಪ್ಪ ಅಂದರೆ ಇದ್ದಿದ್ರೊಳಗೆ ಬರೋ ಟ್ಯಾಕ್ಸ್ ಒಳಗೆ ಒಂದಿಷ್ಟು ಕೊಟ್ಟು ಸಮಾಧಾನ ಮಾಡುವಂಥದ್ದು. ಇದರಿಂದಾಗಿ ಇವತ್ತು ಉದ್ಯೋಗ ಸೃಷ್ಟಿ ಇಲ್ಲದಕ್ಕಾಗಿ ಇಂಥ ಗ್ಯಾರಂಟಿಗಳನ್ನು ಕೊಡುವಂಥ ಅನಿವಾರ್ಯತೆಗಳು ನಿರ್ಮಾಣ ಆಗಿಬಿಟ್ಟಿದ್ದಾವೆ. ನಾವು ನಮ್ಮ ವ್ಯವಸ್ಥೆಯನ್ನು ತಯಾರು ಮಾಡ್ಕೊಂಡಿವಿ. ಅದು ಕಾರಣೀಕರ್ತರು ನಾವು, ನಮ್ಮ ರಾಜಕಾರಣಿಗಳು, ನಮ್ಮ ಲೀಡರ್ಗಳು ಇವರೇ ಕಾರಣ. ಅದರ ಬದಲಾಗಿ ಪ್ರತಿಯೊಬ್ಬರಿಗೂ ಉದ್ಯೋಗ ಕೊಡಿಸುವಂಥ ಕೆಲಸ ಮಾಡಿ ಪ್ರತಿಯೊಬ್ಬರು ಪ್ರತಿ ತಿಂಗಳು 10-20 ಸಾವಿರ ಗಳಿಸುವಂಥ ಒಂದು ವ್ಯವಸ್ಥೆ ಮಾಡಿದರೆ ಇದನ್ನು ನಿರ್ಮಾಣ ಮಾಡೋ ಪ್ರಸಂಗ ಬರ್ತಿರಲಿಲ್ಲ, ಗ್ಯಾರಂಟಿಗಳು ಪ್ರಸಂಗ ಬರ್ತಿರಲಿಲ್ಲ. ಆದರೆ ಇದನ್ನು ಇಲ್ಲಿವರೆಗೆ ಮಾಡಲಿಲ್ಲ. ಸ್ವತಂತ್ರ ಸಿಕ್ಕ ಇಲ್ಲಿವರೆಗೆ ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸ ಮಾಡಲಾರದ ಇಂಥ ಸ್ಕೀಮ್ಗಳನ್ನು ಮ್ಯಾನಿಫೆಸ್ಟೋದಾಗ ಹಾಕ್ಕೊಂಡು ನೀವು ಫ್ರೀ ಏನಪ್ಪ ಅಂತಂದ್ರೆ ಟಿ ವಿ ಕೊಡ್ತೀವಿ, ಮತ್ತೇನೋ ಕೊಡ್ತೀವಿ, ಅಕ್ಕಿ ಕೊಡ್ತೀವಿ, ಮತ್ತೊಂದು ಹಣ ಕೊಡ್ತೀವಿ ಅನ್ನೋದು ಮಾತಾಡ್ತಾ ಹೇಗಾದರೂ ಇಲೆಕ್ಷನ್ ಗೆಲ್ತಾ ಬಂದಿದ್ದ ಪರಿಣಾಮವಾಗಿ ಇವತ್ತು ಈ ಒಂದು ಗೃಹಲಕ್ಷ್ಮಿ ಹೆಸರು ಇಟ್ಕೊಂಡು ಪ್ರತಿ ಹೆಣ್ಮಕ್ಳು ಒಂದು 2-2 ಸಾವಿರ ಅಂದರೆ ಪ್ರತಿ ಹೆಣ್ಮಕ್ಳು ಅಂದರೆ ಪ್ರತಿ ಕುಟುಂಬದ ಮುಖ್ಯಸ್ಥರು, ಅದರಲ್ಲೂ ಈ ಒಂದು BPL ಕಾರ್ಡ್ ಹೊಂದಿದವರಿಗೆ ಅನ್ನುವಂಥ ನೆಲೆಯಲ್ಲಿ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣೀಕರ್ತರು ಅವರ ಮತ್ತು ಅದರಲ್ಲಿ ದುಡ್ಡು ಹೊಡೆಯುವಂಥದ್ದು ಈ ನಡೆದಂತೆ ಈಗ ಆರೋಪ ಅದ CAG ಅವ್ರದ್ದು. ಆ CAG ಆರೋಪ ಪ್ಲಸ್ ಇನ್ನೊಂದು ಹೇಳ್ತಿಲ್ಲ ನಿಮಗೆ 5,000 ಕೋಟಿ, ಒಂದಲ್ಲ ಎರಡಲ್ಲ 5,000 ಕೋಟಿ ರೂಪಾಯಿ ಎಲ್ಲಿ ಹೋದ್ರು ಅನ್ನುವಂಥದ್ದನ್ನು ಅದನ್ನು ಸಹಿತ ಇವತ್ತು ಜನರ ಮುಂದೆ ಇಡುವಂಥ ಕೆಲಸ ನಮ್ಮ DK ಶಿವಕುಮಾರ್ ಅವ್ರದ್ದಾಗ್ಯದ. ಯಾಕಂದರೆ ಇವತ್ತು ಅವರು ಅಧಿಕಾರದಲ್ಲಿದ್ದಾರೆ. ಅದೆಲ್ಲ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲೇ ಅದರಲ್ಲೂ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಆ ಸಮಾಜ ಕಲ್ಯಾಣ ಇಲಾಖೆ ಮಿನಿಸ್ಟರ್ ಇದ್ದಾಗಂಥ ಘಟನೆ 2 ತಿಂಗಳ ದುಡ್ಡು ಎಲ್ಲಿ ಹೋಯಿತು ಅನ್ನುವಂಥದ್ದು ಈಗೆಲ್ಲ ಅದನ್ನು ಪ್ರಶ್ನೆಗಳು ಸಾಕಷ್ಟು ಕೇಳಾಗ್ಯದ. ಇಲ್ಲಿವರೆಗೆ ಅದು ಉತ್ತರ ಸಿಕ್ಕಿಲ್ಲ, ಅದಕ್ಕೂ ಉತ್ತರ ಸಿಗಬೇಕಾಗ್ಯದ. ಈಗ CAG ಅವ್ರು ಕೇಳಿದಂಥ